ಅಂಗಾರಕಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ತಿಳಿಸ್ಕೊಡ್ಲಿರುವಂತಹ ಟಾಪಿಕ್ ಏನಂದರೆ ಕೋಪದ ಬಗ್ಗೆ ಹೇಳ್ಕೊಡ್ತೇನೆ. ಕೋಪಕ್ಕೂ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೂ ಇರುವಂತಹ ನಂಟಿ ಏನು, ಸಂಬಂಧ ಏನು, ಯಾವ ರಾಶಿಯವರಿಗೆ ಅತಿ ಹೆಚ್ಚು ಕೋಪ ಬರುತ್ತೆ ಮತ್ತು ಯಾವ ರಾಶಿಯವರಿಗೆ ಸ್ವಲ್ಪ ಕಡಿಮೆ ಕೋಪ ಬರುತ್ತೆ ಅನ್ನುವಂತಹ ವಿಚಾರಗಳ ಜೊತೆಗೆ ಕೋಪವನ್ನು ಕಂಟ್ರೋಲ್ ಮಾಡುವಂತಹ, ಕಡಿಮೆ ಮಾಡುವಂತಹ ಮಂತ್ರ ಸಹ ಹೇಳ್ಕೊಡ್ತೇನೆ. ಯಾವ ಮಂತ್ರ ಪಠಣೆಯಿಂದ ಕೋಪವನ್ನು ಕಡಿಮೆ ಮಾಡಿಕೊಳ್ಬಹುದು ಎನ್ನುವಂಥ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕೋಪ ಬಂದೇ ಬರುತ್ತಲ್ವ. ಯಾರಿಗೆ ಕೋಪ ಬರಲ್ಲ ಹೇಳಿ? ಕೆಲವೊಬ್ಬರಿಗೆ ಮಾತಿಗೂ ಕೋಪ ಬರುತ್ತೆ, ಮೂಗ್ ಮೇಲೆ ಕೋಪ ಇರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಔಟ್ ಆಫ್ ಕಂಟ್ರೋಲ್ ಆಗಿಬಿಡ್ತಾರೆ. ಕೋಪ ಬಂದರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ, ಅಷ್ಟರ ಮಟ್ಟಿಗೆ ಕೋಪ ಮಾಡ್ಕೊಳ್ತಾರೆ. ಕೆಲವೊಬ್ಬರು ಸಮುದ್ರದ ಅಲೆ ರೀತಿ ಇರ್ತಾರೆ, ಅಂದರೆ ಸ್ವಲ್ಪ ವೇವ್ಸ್ ಯಾವ ರೀತಿ ಇರುತ್ತೆ ನೋಡಿ, ಅಪ್ಸ್ ಆ್ಯಂಡ್ ಡೌನ್ಸು, ಆ ಥರ ಸ್ವಲ್ಪ ಕೋಪ ಬರುತ್ತೆ, ಕಂಟ್ರೋಲ್ ಮಾಡ್ಕೋತಾರೆ. ದೇವತೆಗಳಿಗೂ ಸಹ ಈ ಕೋಪ ಬಿಡಲಿಲ್ಲ, ದೇವರುಗಳಿಗೂ ಸಹ ಕೋಪ ಬರ್ತಿತ್ತು. ಕೋಪ ಬಂದಾಗ ನಾವು ಆಡುವಂತಹ ಮಾತಿನ ಮೇಲೆ ಕಂಟ್ರೋಲ್ ಇಲ್ಲದೆ ನಮಗೂ ತೊಂದರೆ ಆಗುತ್ತೆ, ನಮ್ಮ ಹೆಲ್ತ್ಗೂ ತೊಂದರೆ, ಮತ್ತು ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರ ಇರುವಂತಹ ವ್ಯಕ್ತಿಗಳಿಗೂ ಸಹ ತೊಂದರೆ, ಕಿರಿಕಿರಿ ಉಂಟಾಗುತ್ತೆ. 12 ರಾಶಿಯ ಜನರಿಗೂ ಕೋಪ ಬರುತ್ತೆ, ಬಟ್ ಕೆಲವು ರಾಶಿಯ ಜನರಿಗೆ ಅತಿ ಹೆಚ್ಚು ಕೋಪ ಬರುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಕೋಪ ಬರುತ್ತೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ರಾಶಿ ಚಕ್ರದ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರು ಶಾರ್ಟ್ ಟೆಂಪರ್ ಆಗಿರ್ತಾರೆ. ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುವವರು. ಮೊದಲೇ ಕೋಪ ಬಂದರೆ ಅವರ ಮುಖದ ಮೇಲೆ ಸ್ಟ್ರೈಟಾಗಿ ಹೇಳ್ತಾರೆ, ಏನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅವ್ರ ಆಪೋಸಿಟ್ ಪರ್ಸನ್ ಏನು ಅನ್ಕೋತಾರೆ ಅಂತ ಕೇರೆ ಮಾಡಲ್ಲ ಇವರು. ಮೇಷರಾಶಿಯ ಅಧಿಪತಿ ಕುಜಗ್ರಹ. ಕುಜ ಅಂದರೆ ಬೆಂಕಿ ಉಗುಳುವಂತಹ ಗ್ರಹ, ಅಂದರೆ ಅಗ್ನಿತತ್ವ ರಾಶಿ ಇದು ಮೊದಲೇ. ಈ ರಾಶಿಯವರ ಕೋಪ ಸಹ ಬೆಂಕಿ ರೀತಿಯೇ ಇರುತ್ತೆ. ಮೇಷರಾಶಿಯವರಿಗೆ ಯಾರಾದರೂ ಆಡಂಬರದ ಮಾತುಗಳು ಆಡಿದರೆ ಇಷ್ಟ ಆಗೋದಿಲ್ಲ. ಅದೇ ರೀತಿ ಕೋಪವನ್ನು ಹೆಚ್ಚು ಕಾಲ ಮನಸ್ಸಿನಲ್ಲಿ ಮುಚ್ಚಿಟ್ಕೊಳ್ಳಲ್ಲ ಇವರು. ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅನ್ನುವಂತಹ ಫಿಲಾಸಫಿಯನ್ನು ನಂಬಿರ್ತಾರೆ. ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟೇ ಕೋಪ ಬಂದರೂ ಆ ಕ್ಷಣಕ್ಕೆ ಅವ್ರಿಗೆ ಮಾತನಾಡಿದ್ರೂ ಸಹ ಹೆಚ್ಚು ಕಾಲ ಆ ಕೋಪವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡು ಸಾಧಿಸೋದಿಲ್ಲ. ಬೇಗ ಕ್ಷಮಿಸಿ ಅದನ್ನು ಮರೆತು ಬಿಟ್ಟು ಅಲ್ಲಿಗೆ ಬಿಟ್ಬಿಡ್ತಾರೆ. ನೆಕ್ಸ್ಟ್ ರಾಶಿ ವೃಷಭ ರಾಶಿ. ನೀವು ವೃಷಭ ರಾಶಿಯವರ ಮೇಲೆ ಕೋಪವನ್ನು ತೋರಿಸಿದ್ರೆ ಅವರು ತುಂಬ ಟ್ರಿಗರ್ ಆಗಿಬಿಡ್ತಾರೆ. ನಿಮಗಿಂತ 2ರಷ್ಟು ಕೋಪದಿಂದ ವಾಪಸ್ ಮಾತನಾಡ್ತಾರೆ. ಇವರ ಮನಸ್ಸಿನಲ್ಲಿ ತುಂಬ ದಿನಗಳವರೆಗೆ ಆ ಕೋಪವನ್ನು ಮರೆಯೋದಿಲ್ಲ. ಅವರು ಮನಸ್ಸಿನಲ್ಲಿಯೇ ಕೋಪವನ್ನು, ದ್ವೇಷವನ್ನು ಬಚ್ಚಿಟ್ಕೊಂಡಿರ್ತಾರೆ. ಮೇಷರಾಶಿಯವರ ಹಾಗೆ ಬಹಳ ಬೇಗ ಮರೆಯುವಂತಹ ವ್ಯಕ್ತಿತ್ವದವರಲ್ಲ, ಮತ್ತು ಕ್ಷಮಿಸುವ ಗುಣ ಸಹ ಇವರಲ್ಲಿ ಇರೋದಿಲ್ಲ, ಕಡಿಮೆ ಇರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಕೋಪ ಬಂದರೂ ಸಹ ನಿಮ್ಮ ಜೊತೆ ಹೈಡ್ ಆ್ಯಂಡ್ ಸೀಕ್ ಆಟವನ್ನು ಆಡೋ ರೀತಿ ಆಡ್ತಾರೆ. ಎಷ್ಟೇ ಕೋಪ ಬಂದಿದ್ರೂ ಸಹ ಕೋಪನೇ ಬಂದಿಲ್ಲ ಅನ್ನೋ ರೀತಿ ತನ್ನ ಕೋಪವನ್ನು ಹೈಡ್ ಮಾಡಿಟ್ಟಿರ್ತಾರೆ. ಆ್ಯಕ್ಷನ್ಗೆ ರಿಯಾಕ್ಷನ್ ಮಾಡೋದಿಲ್ಲ, ಇಮಿಡಿಯೇಟ್ ರಿಯಾಕ್ಷನ್ ಇರೋದಿಲ್ಲ ಇವ್ರ ಕಡೆಯಿಂದ. ಆಪೋಸಿಟ್ ಪರ್ಸನ್ ಅನ್ಕೋತಾರೆ, ಇವರಿಗೆ ಕೋಪ ಬಂದಿಲ್ಲ, ನಮ್ಮನ್ನು ಕ್ಷಮಿಸಿದ್ದಾರೆ ಅಂತ. ಬಟ್ ಇವರ ಕೋಪದ ಕಟ್ಟೆ ಒಂದಿನ ಒಡೆದಾಗ ಗೊತ್ತಾಗುತ್ತೆ ನಿಮಗೆ, ಎಲ್ಲಿತ್ತು ಇಷ್ಟೊಂದು ಕೋಪ ಇವರಿಗೆ ಅನ್ಕೋಬೇಕು. ಆ ರೀತಿ ಕೋಪ ಮಾಡ್ಕೊಳ್ತಾರೆ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜೆಂಟಲ್ ಆ್ಯಂಡ್ ಎಮೋಷ್ನಲ್ ರಾಶಿ ಇದು. ಇವರು ಕೋಪ ಬಂದರೂ ಸಹ ಒಬ್ಬರೇ ಏಕಾಂಗಿಯಾಗಿ ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ, ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡು ಇದ್ಬಿಡ್ತಾರೆ. ಕೋಪ ಬಂದಾಗ ಅದನ್ನು ವ್ಯಕ್ತಪಡಿಸಬೇಕು, ಅಥವಾ ಅಳುವ ರೂಪದಲ್ಲಿಯೋ ಅಥವಾ ಕಿರುಚೋ ರೂಪದಲ್ಲಿಯೋ ಯಾರಾದ್ರ ಜೊತೆ ಮಾತನಾಡಿದಾಗ ತನ್ನ ಕೋಪವನ್ನು, ಮನಸ್ಸಿನ ಅಸಮಾಧಾನವನ್ನು ಹೊರಗಡೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೋಪ ಬಂದರೆ ಬೆಂಕಿ ಥರ. ಇವರಿಗೆ ಕ್ರೋಧ ಅನ್ನೋದು ಯಾರು ಕಂಟ್ರೋಲೇ ಮಾಡೋಕ್ಕಾಗೋದಿಲ್ಲ. ಸಿಂಹರಾಶಿಯವರು ಜಾಗ, ಜನ, ಸಿಚುವೇಶನ್ ಏನು ನೋಡೋದಿಲ್ಲ, ಭಯಂಕರ ಕೋಪಿಷ್ಠರಾಗಿರ್ತಾರೆ ಇವರು. ಇವರ ಈ ಕೋಪದಿಂದಲೇ ಇವರ ಸಂಬಂಧಗಳಲ್ಲಿ, ಅಂದರೆ ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲಲ್ಲಿ ರಿಲೇಷನ್ಶಿಪ್ ಹಾಳಾಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದ್ದರಿಂದ ಸಿಂಹರಾಶಿಯವರು ತನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳೇಬೇಕು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕೋಪ ಬರೋದು ಇವರಿಗೆ ಕಡಿಮೆ. ಇವರ ಆತ್ಮೀಯರಿಗೆ ಮಾತ್ರ ಇವರ ಕೋಪ ಗೊತ್ತಿರುತ್ತೆ ಏನು ಅಂತ.
ಅದರ್ವೈಸ್ ಕನ್ಯಾ ರಾಶಿಯವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಕೋಪ ಮಾಡ್ಕೊಳ್ತಾರೆ. ಇವರು ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡುವವರು ಮೊದಲೇ. ಇವರ ಆಪೋಸಿಟ್ ಪರ್ಸನ್ ಎಷ್ಟೇ ಕೋಪದಿಂದ ದ್ವೇಷದಿಂದ ಎಗರಾಡ್ಕೊಂಡು ಮಾತಾಡಿದ್ರೂ ಸಹ ಅವರನ್ನು ತನ್ನ ಶಾಂತ ಸ್ವಭಾವ ಮತ್ತು ತುಂಬ ಕಾಮ್ ನೇಚರಿಂದ ಬುದ್ಧಿವಂತಿಕೆಯಿಂದ ಮಾತನಾಡಿ ಸಮಾಧಾನ ಮಾಡಿಬಿಡ್ತಾರೆ. ಇವರಿಗೆ ಕೋಪ ಬರೋದು ಬಹಳ ಕಡಿಮೆ. ತುಂಬ ಇಂಪಾರ್ಟೆಂಟ್ ವಿಷಯಗಳಿಗೆ ಮಾತ್ರ ಕೋಪ ಮಾಡಿಕೊಳ್ಬೇಕು, ಅನ್ನೆಸೆಸರಿ ಕೋಪ ಮಾಡಿಕೊಳ್ಬಾರ್ದು ಅನ್ನುವಂತಹ ನೇಚರ್ ಇವರದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಕೋಪ ಬರೋದು ಬಹಳ ಕಡಿಮೆ. ಇವರು ಸಹ ಶಾಂತ ಸ್ವಭಾವದವರು. ಇವರ ಕೋಪ ಬರದ ಹಾಗೆ ಬಹಳ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾರೆ. ಯಾರಾದರೂ ತುಲಾರಾಶಿಯವರಿಗೆ ಅವಮಾನ ಮಾಡಿದರೆ ಅವರು ತನ್ನ ಕೋಪ ತೋರಿಸುವ ಬದಲಾಗಿ ಆ ಅವಮಾನವನ್ನೇ ಚಾಲೆಂಜಾಗಿ ತಗೊಳ್ತಾರೆ. ತನ್ನ ಸಕ್ಸಸ್ಸಿಂದ ಆ ರಿವೆಂಜನ್ನು ತೀರಿಸ್ಕೊಳ್ತಾರೆ. ಕೋಪದಿಂದ ಮಾತನಾಡಲ್ಲ, ಕೆಲಸ ಮಾಡಿ ತೋರಿಸಿ ಆಮೇಲೆ ಮಾತನಾಡ್ತಾರೆ. ಆದ್ದರಿಂದ ತುಲಾರಾಶಿಯವರಿಗೆ ಕೋಪ ಮತ್ತು ಅವಮಾನ ಚಾಲೆಂಜನ್ನು ಮಾಡಬೇಡಿ. ಮಾಡುವ ಮೊದಲು ಹುಷಾರಾಗಿರಿ. ತುಲಾರಾಶಿಯವರು ಕೋಪವನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಮೇಲಿಂದ ನೋಡಿದ್ರೆ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾರೆ, ಬಟ್ ಮನಸ್ಸಿನಿಂದ ತುಂಬ ಒಳ್ಳೆಯವರು. ಹಲಸಿನ ಹಣ್ಣು ಮೇಲೆ ಹೇಗೆ ಮುಳ್ಳುಮುಳ್ಳಾಗಿರುತ್ತಲ್ವ, ಬಟ್ ಒಳಗಡೆ ಸ್ವೀಟಾಗಿರುತ್ತೆ, ಹಾಗೆ ಈ ವೃಶ್ಚಿಕ ರಾಶಿಯವರು. ನೀವು ಈ ರೀತಿ ಮಾತನಾಡಿದರೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಅವ್ರಿಗೆ ನೇರವಾಗಿ ಹೇಳ್ತಾರೆ. ಒಂದು ಲಿಮಿಟ್ ಕ್ರಾಸ್ ಮಾಡಿದ್ರೆ ಇವ್ರಿಗೆ ಇಷ್ಟ ಆಗೋದಿಲ್ಲ. ವೃಶ್ಚಿಕ ರಾಶಿ ಹಾಗೂ ಸಿಂಹರಾಶಿಯವರಿಗೆ ಹಣದ ತೊಂದರೆ ಬಂದಾಗ ಮಾತ್ರ ಇವರಿಗೆ ಬಹಳ ಬೇಗ ತನ್ನ ಮೇಲೆ ತನಗೆ ಕೋಪ ಮಾಡಿಕೊಳ್ತಾರೆ. ನನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಗಿಲ್ಟ್ ಫೀಲ್ ಆಗಿ ಕೋಪ ಮಾಡಿಕೊಳ್ತಾರೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡಿಕೊಂಡ್ರೆ ಅದನ್ನು ಮರೆತು ಬಿಡ್ತಾರೆ. ಬಟ್ ಇವರ ನಂಬಿಕೆಗೆ ದ್ರೋಹ ಮಾಡಿದ್ರೆ ಯಾವತ್ತಿಗೂ ಅವರನ್ನು ಕ್ಷಮಿಸೋದಿಲ್ಲ ಆ ವ್ಯಕ್ತಿಗಳನ್ನು. ಇವರಿಗೂ ಸಹ ಬಹಳ ಕೋಪ ಬರುತ್ತೆ, ಬಟ್ ಯಾರಿಗೂ ಕೇರ್ ಮಾಡೋದಿಲ್ಲ. ಕೋಪ ಬಂದಾಗ ಬಹಳ ಕಠಿಣ ಮತ್ತು ಕ್ರೂರವಾಗಿರುತ್ತೆ ಇವರ ಕೋಪ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಕೋಪದಲ್ಲೂ ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಯಾವ ವಿಷಯಕ್ಕೆ ಜಗಳ ಆಗಿತ್ತು, ಯಾವ್ಯಾವ ರೀತಿ ಮಾತನಾಡಿದರು ಅಂತ ಅದನ್ನೆಲ್ಲ ತಲೆಯಲ್ಲೇ ಇಟ್ಕೊಂಡಿರ್ತಾರೆ. ಅದನ್ನು 2 ತಿಂಗಳಾದರೂ ಮರೆಯೋದಿಲ್ಲ. ನೀವು ಅವತ್ತು ಆ ರೀತಿ ಮಾತನಾಡಿದ್ರಿ, ನೀವು ಈ ರೀತಿ ಹೇಳಿದ್ರಿ ಅಂತ ಅದನ್ನೇ ಕೆದಕ್ತಾ ಇರ್ತಾರೆ. ದ್ವೇಷ ಮತ್ತು ಕೋಪವನ್ನು ಮರೆಯದೆ ಕ್ಷಮಿಸದೆ ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ ಮಕರ ರಾಶಿಯವರು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ವಾದ ವಿವಾದಗಳಲ್ಲಿ ನಂಬಿಕೆ ಇಡೋಲ್ಲ. ಇವರು ವಾದಿಸೋಕ್ಕೂ ಹೋಗಲ್ಲ. ಆ ವ್ಯಕ್ತಿಗಳನ್ನು ಕಟ್ ಮಾಡಿ ಬಿಸಾಕ್ತಾರೆ. ಅಂದರೆ ಫೋನಲ್ಲಿ ಯಾರಾದರೂ ಇವರಿಗೆ ಟ್ರಿಗರ್ ಮಾಡೋ ರೀತಿ ಮೆಸೇಜ್ ಕಾಲ್ ಮಾಡಿದ್ರೆ ನಿಮ್ಮಂಥವರು ನನ್ನ ಲೈಫಲ್ಲಿ ಎಷ್ಟೋ ಜನ ನೋಡಿದ್ದೀನಿ ಅಂತ ಕಾಲ್ ಕಟ್ ಮಾಡಿ ಅವರ ನಂಬರನ್ನು ಡಿಲೀಟ್ ಮಾಡ್ತಾರೆ, ಇಲ್ಲ ಬ್ಲಾಕ್ ಮಾಡಿ ಬಿಸಾಕ್ತಾರೆ. ತನ್ನ ಲೈಫಲ್ಲಿ ತುಂಬ ಖುಷಿಯಾಗಿರ್ತಾರೆ. ತನ್ನ ಲೈಫಲ್ಲಿ ತುಂಬ ಡಿವೋಟೆಡ್ ಆಗಿರ್ತಾರೆ. ಇಂಡಿಪೆಂಡೆಂಟ್ ಆಗಿರೋಕ್ಕೂ ಇಷ್ಟಪಡ್ತಾರೆ. ಕೋಪ ಬಂದರೂ ಬಹಳ ಬೇಗ ಶಾಂತರಾಗ್ತಾರೆ. ಅಂದರೆ ಎಷ್ಟು ಬೇಗ ಕೋಪ ಮಾಡ್ಕೊಳ್ತಾರೋ ಅಷ್ಟೇ ಬೇಗ ತನಗೆ ತಾನೇ ಸೈಲೆಂಟ್ ಆಗಿಬಿಡ್ತಾರೆ, ತನ್ನಷ್ಟಕ್ಕೆ ತಾನೇ. ತನ್ನ ಲೈಫಲ್ಲಿ ಸಮಯಕ್ಕೆ ಸರಿಯಾದ ಟೈಮ್ಗೆ ಕೆಲಸಗಳು ಆಗಿಲ್ಲ ಅಂದರೆ ಇವರಿಗೆ ಕೋಪ ಅಲ್ಲ, ಗಿಲ್ಟ್ ಫೀಲ್ ಆಗಿ ಕೋಪ ಮಾಡ್ಕೊಳ್ತಾರೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ತುಂಬ ಎಮೋಷ್ನಲ್. ತನ್ನ ಕೋಪ, ತನ್ನ ಫಸ್ಟ್ರೇಷನ್ ನನ್ನಲ್ಲೇ ಇರಲಿ, ನನ್ನ ಫ್ಯಾಮಿಲಿಗೆ ನನ್ನ ಕೋಪದಿಂದ ತೊಂದರೆ ಕೊಡಲು ಇಷ್ಟಪಡೋದಿಲ್ಲ ಈ ರಾಶಿಯವರು. ಮೀನರಾಶಿಯವರಿಗೆ ತನ್ನ ಹಸ್ಬೆಂಡ್, ವೈಫ್ ಅಥವಾ ತನ್ನ ಮಕ್ಕಳು, ತನ್ನ ಪೇರೆಂಟ್ಸ್, ತನ್ನ ಫ್ರೆಂಡ್ಸ್ ಬಗ್ಗೆ ಯಾರಾದರೂ ಕೀಳಾಗಿ ಮಾತನಾಡಿದರೆ ಅವರ ಬಗ್ಗೆ ಬ್ಲೇಮ್ ಮಾಡಿದ್ರೆ ಇವರಿಗೆ ಇಷ್ಟ ಆಗೋದಿಲ್ಲ. ಆ ವಿಷಯಕ್ಕೆ ಕೋಪ ಮಾಡ್ಕೊಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 8ನೇ ಮನೆಯ ದಶಾಭುಕ್ತಿ ಅಂತರ್ಭುಕ್ತಿ ಯಾರಿಗೆ ನಡೀತಾ ಇರುತ್ತೋ ಅವರಲ್ಲಿ ಬಹಳ ಕೋಪ ಬರುತ್ತೆ ಆ ಟೈಮಲ್ಲಿ. ಮತ್ತು ಮಂಗಳ ಗ್ರಹ ರೆಟ್ರೋಗ್ರೇಡ್ ಯಾರ ಜಾತಕದಲ್ಲಿ ಆಗಿರುತ್ತೋ ಆ ವ್ಯಕ್ತಿಗಳಿಗೂ ಸಹ ತುಂಬ ಕೋಪ ಮಾಡ್ಕೊಳ್ತಿರ್ತಾರೆ. ಯಾರಿಗೆ ಅನ್ಕಂಟ್ರೋಲ್ ಆಗಿ ಕೋಪ ಬಂದಾಗ ಏನು ಮಾಡಬೇಕು ಅಂದರೆ ಈ ಮಂತ್ರವನ್ನು ಪಠಿಸಿ. ಖಡ್ಗಂ ಶರಣಂ, ಈ ರೀತಿ ಇದೆ ಮಂತ್ರ, ಮತ್ತೊಮ್ಮೆ ಹೇಳ್ತೀನಿ, ಖಡ್ಗಂ ಶರಣಂ. ಈ ಮಂತ್ರವನ್ನು ನಿಮಗೆ ಕೋಪ ಬಂದಾಗ ಅನ್ಲಿಮಿಟೆಡ್ ಆಗಿ ಹೇಳ್ತಾ ಇರಿ. 10 ನಿಮಿಷದಲ್ಲಿ ನಿಮ್ಮ ಕೋಪ ತಣ್ಣಗಾಗುತ್ತೆ. ಇವಿಷ್ಟು ವಿಚಾರಗಳು ಜ್ಯೋತಿಷ್ಯಕ್ಕೂ ಕೋಪಕ್ಕೂ ಇರುವಂತಹ ಸಂಬಂಧ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.